ಹಲೋ ಗೈಸ್, ನೀವು ಯಾವತ್ತಾದರೂ ಒಂದು ನದಿಯ ನಡುಗಡ್ಡೆ ಮೇಲೆ ದೇವಸ್ಥಾನ ಇರೋದನ್ನು ನೋಡಿದ್ದೀರಾ? ಓಕೆ ಗೈಸ್, ವೆಲ್ಕಮ್ ಟು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ಮಂಗಳೂರು ಹತ್ರ ಇರೋ ಈ ಪ್ಲೇಸು ಬರೀ ಬ್ಯೂಟಿಫುಲ್ ಟೂರಿಸ್ಟ್ ಸ್ಪಾಟ್ ಅಷ್ಟೇ ಅಲ್ಲ ಗೈಸ್, ಇದರಿಂದ ಇರೋ ನಿಜವಾದ ಹಿಸ್ಟ್ರಿ ಇದೆಯಲ್ಲ, ಲಿಟ್ರಲಿ ನಿಮಗೆ ಗೂಸ್ ಬಂಪ್ ಕೊಡುತ್ತೆ ಗೈಸ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ ಗೈಸ್, ಫಸ್ಟ್ ಡೇ ಉಡುಪಿ ಟ್ರಿಪ್ನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಫಸ್ಟ್ ಹೋಗಿರೋ ಟೆಂಪಲು ಉಡುಪಿ ಶ್ರೀಕೃಷ್ಣನ ಮಠ. ನಿಮ್ಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಅದು ತುಂಬ ಮಳೆ ಇತ್ತು, ಸೊ ದಟ್ ರೀಸನ್ ಯಾವುದೇ ವೀಡಿಯೋ ಹಾಕಿಲ್ಲ ಅಂತ. ಶ್ರೀಕೃಷ್ಣ ಮಠದ ದರ್ಶನ ಆದಮೇಲೆ ನಾವು ಇಮಿಡಿಯೇಟ್ಲಿ ಹೊರಟಿರೋ ಪ್ಲೇಸ್ ಬಂದ್ಬಿಟ್ಟು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ಈಗಾಗಲೇ ನಿಮ್ಗೆ ವೀಡಿಯೋದಲ್ಲಿ ಮುಂದ್ಗಡೆ ಕಾಣಿಸ್ತಾ ಇರ್ಬೋದು, ಎದುರುಗಡೆ ಏನಿದೆಯಲ್ಲ ಅದೇ ಟೆಂಪಲ್ ಎಂಟ್ರೆನ್ಸ್ವರೆಗೂ ಮಾತ್ರ ರೆಕಾರ್ಡ್ ಮಾಡಿದ್ದೀನಿ. ಅದಾದಮೇಲೆ ಒಳಗಡೆ ಕ್ಯಾಮ್ರಾ ಅಲೋ ಮಾಡಿಲ್ಲ, ಸೊ ದಟ್ ರೀಸನ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ನಾವು ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಡ್ಕೊಂಡು ದೇವಸ್ಥಾನದವರೆಗೂ ಎಂಟ್ರೆನ್ಸ್ವರೆಗೂ ಹೋದ್ವಿ. ನೀವು ಅದನ್ನ ವೀಡಿಯೋಲ್ಲಿ ನೋಡ್ಬೋದು. ಓಕೆ ಗೈಸ್, ಈ ಟೆಂಪಲ್ನ ಹಿಸ್ಟ್ರಿ ಏನಪ್ಪ ಅಂದರೆ, ಸಾವಿರಾರು ವರ್ಷಗಳ ಹಿಂದೆ ಈ ರೀಸನ್ ಏನಿದೆಯಲ್ಲ ಅಲ್ಲಿ ತುಂಬ ಅಂದರೆ ತುಂಬಾ ಬರಗಾಲ ಇತ್ತು. ಬರಗಾಲ ಅಂದರೆ ಮಳೆ ಆಗ್ತಾ ಇರಲಿಲ್ಲ, ಊಟ ಸಿಗ್ತಾ ಇರಲಿಲ್ಲ, ಫುಲ್ ಕಂಪ್ಲೀಟ್ ಡ್ರೈ ಏರಿಯಾ ಅದು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅರುಣಾಸುರ ಅನ್ನೋ ಒಬ್ಬ ರಾಕ್ಷಸ. ಈತ ಬ್ರಹ್ಮದೇವರಿಂದ ಒಂದು ವರನ ಪಡ್ಕೊಂಡಿರ್ತಾನೆ. ಅಂದರೆ ಯಾವುದೇ ಆಯುಧ ಆಗಲಿ ಅಥವಾ ಮನುಷ್ಯ ಆಗಲಿ ಅಥವಾ ಪ್ರಾಣಿ ಆಗಲಿ ಇವುಗಳಿಂದ ಈತನಿಗೆ ಸಾವೇ ಬರಬಾರ್ದು ಅಂತ ಒಂದು ವರ ಪಡ್ಕೊಂಡಿರ್ತಾನೆ. ಓಕೆ, ಈಗ ಹೇಗಾದರೂ ಮಾಡಿ ಈ ಜಾಗದಲ್ಲಿ ಲೋಕ ಕಲ್ಯಾಣ ತರಬೇಕು ಅಂತ ಜಬಾಲಿ ಅಂತ ಒಬ್ಬ ಮಹರ್ಷಿಗಳು ಯಜ್ಞನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅರುಣಾಸುರ ರಾಕ್ಷಸ ಏನು ಮಾಡ್ತಾನೆ, ಯಜ್ಞನ ಧ್ವಂಸ ಮಾಡೋಕ್ಕೆ ತನ್ನ ಸೈನ್ಯದಿಂದ ನುಗ್ತಾನೆ. ಆವಾಗ ಎಂಟ್ರಿ ಕೊಡೋದೇ ಇಲ್ಲಿನ ಮಹಾತಾಯಿ ಶ್ರೀ ದುರ್ಗಾ ಪರಮೇಶ್ವರಿ. ಆ ರಾಕ್ಷಸನಿಗಿರೋ ಸೂಪರ್ ಪವರ್ಸಿಂದ ಯಾರೇ ಮನುಷ್ಯ ಆಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ ಅದನ್ನು ಸಂಹಾರ ಮಾಡೋಕ್ಕೆ ಆಗಲ್ಲ. ಸೊ ದಟ್ ರೀಸನ್ ಇಲ್ಲಿನ ಮಹಾತಾಯಿ ಏನು ಮಾಡ್ತಾಳೆ, ಭ್ರಮರ ಅನ್ನೋ ರೂಪನ ತಾಳ್ತಾಳೆ. ಭ್ರಮರ ಅಂದರೆ ಲಕ್ಷಾಂತರ ಕಾಡು ಜೇನು ನೊಣಗಳ ರೂಪದಲ್ಲಿ ಅವತಾರ ತಾಳ್ತಾಳೆ. ಆಗ ಆ ದೇವಿಯ ಈ ಅವತಾರದಿಂದ ಆ ರಾಕ್ಷಸನ ಸಂಹಾರ ಆಗುತ್ತೆ. ಈ ಟೈಮಲ್ಲಿ ಆ ದೇವಿಗಿರೋ ಕೋಪನ ಶಾಂತಿ ಮಾಡೋಕ್ಕೆ ಮತ್ತು ಅಲ್ಲಿರೋ ಬರಗಾಲನ ಎಲ್ಲ ಕಂಪ್ಲೀಟಾಗಿ ನಿವಾರಿಸೋಕ್ಕೆ ನಂದಿನಿ ಅನ್ನೋ ಒಂದು ನದಿ ಇಲ್ಲಿವರೆಗೂ ಹರಿದು ಬರುತ್ತೆ. ಓಕೆ ಗೈಸ್, ಈಗ ಕಟೀಲು ಅನ್ನೋ ಹೆಸರು ಹೆಂಗೆ ಬಂತು ಅಂದರೆ, ಕಟಿ ಅಂದರೆ ಸೊಂಟ ಅಂತ ಅರ್ಥ, ಆಮೇಲೆ ಇಳ ಅಂದರೆ ಭೂಮಿ ಅಂತ ಅರ್ಥ. ಸೊ ಭೂಮಿಯ ಮಧ್ಯಭಾಗದಲ್ಲಿ ಇರೋ ಈ ಕ್ಷೇತ್ರನ ಕಟೀಲು ಅಂತ ಕರೀತಾರೆ. ಅದರಿಂದ ಇದಕ್ಕೆ ಕಟೀಲು ಅಂತ ಹೆಸರು ಬಂತು. ಗೈಸ್, ನೀವು ಹ್ಯಾರಿ ಪಾಟರ್ ಮತ್ತು ಮಾರ್ವೆಲ್ ಕ್ಯಾರೆಕ್ಟರ್ಸ್ ಮೂವೀಸ್ ಎಲ್ಲ ನೋಡಿರ್ತೀರ. ಅದರಲ್ಲಿ ಫೈರ್ ಬಾಲ್ಸಿಂದ ಫೈಟ್ಸ್ ಎಲ್ಲ ಆಗುತ್ತೆ. ಅದೇ ಥರ ರಿಯಲ್ ಲೈಫಲ್ಲಿ ಜನರು ಯಾವತ್ತಾದರೂ ಫೈರ್ ಬಾಲ್ಸಿಂದ ಫೈಟ್ ಮಾಡೋದು ನೀವು ನೋಡಿದ್ದೀರಾ? ಎಸ್ ಗೈಸ್, ಇದನ್ನು ಅಗ್ನಿ ಕೇಳಿ ಅಂತ ಇಲ್ಲಿನ ಜನ ಕರೀತಾರೆ. ಎವ್ರಿ ಇಯರ್ ಏಪ್ರಿಲ್ ಮಂತಲ್ಲಿ ಹತ್ತೂರು ಮತ್ತು ಕೊಡತೂರು ಅಂತ 2 ಹಳ್ಳಿಗಳಿದೆ. ಈ ಜನ ಇಲ್ಲಿ ಬಂದು ಕಂಪ್ಲೀಟಾಗಿ ಉರಿತಾ ಇರೋ ತೆಂಗಿನ ಗರಿಗಳನ್ನು ಒಬ್ಬರ ಮೇಲೆ ಒಬ್ಬರು ಡೈರೆಕ್ಟಾಗಿ ಎಸ್ದಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್, ನಾವೇನಾದರೂ ಬೆಂಕಿ ಹತ್ರ ಹೋದರೆ ಕೈ ಅಥವಾ ಕಾಲು ಸುಟ್ಟೋಗುತ್ತೆ. ಅಂಥದ್ರಲ್ಲಿ ಇವರು ಬೆಂಕಿನೇ ಕೈಯಲ್ಲಿ ಹಿಡಿದು ಫೈಟ್ ಮಾಡ್ತಾರೆ ಅಂದರೆ ಆಶ್ಚರ್ಯನೇ ಅಲ್ವಾ? ಬಟ್ ಇಲ್ಲಿರೋ ಪವಾಡ ಏನಪ್ಪ ಅಂದರೆ, ಎಷ್ಟೇ ಬೆಂಕಿ ಮಧ್ಯೆ ಆಡಿದ್ರು ಇಲ್ಲಿವರೆಗೂ ಯಾರಿಗೂ ಒಂದು ಸಣ್ಣ ಗಾಯನೂ ಆಗಿಲ್ಲ. ಇವೇನಷ್ಟೆಲ್ಲ ಆದ್ರೂ ಇಲ್ಲಿ ಯಾರೊಬ್ಬರು ಸ್ಕಿನ್ ಕೂಡ ಬರ್ನ್ ಆಗಿಲ್ಲ. ನಿಜವಾಗ್ಲೂ ಇದು ಆ ತಾಯಿ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿಯ ಮಿರಾಕಲ್ ಅಂತಲೇ ಹೇಳ್ಬೋದು ಗೈಸ್. ಇಷ್ಟೇ ಅಲ್ಲ ಗೈಸ್, ಇಲ್ಲಿ ಇನ್ನೊಂದು ಕ್ರೇಜಿ ಇನ್ಸಿಡೆಂಟ್ ನಡೆಯುತ್ತೆ. ಅದೇನಪ್ಪ ಅಂದರೆ, ಮಾನ್ಸೂನ್ ಅಂದರೆ ಮಳೆಗಾಲದ ಟೈಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಟೆಂಪಲ್ ಇರೋದು ನಂದಿನಿ ಅನ್ನೋ ನದಿಯ ಮಧ್ಯದೊಳಗಡೆ ಇದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಂಗಳೂರಲ್ಲಿ ಹೆವಿ ಮಳೆ ಆಗೋ ಟೈಮಲ್ಲಿ ಈ ನದಿ ಕಂಪ್ಲೀಟಾಗಿ ಉಕ್ಕಿ ಹರಿತಾ ಇರುತ್ತೆ. ನೀರು ಎಷ್ಟು ಮೇಲೆ ಬರುತ್ತೆ ಅಂದರೆ ಇಡೀ ಟೆಂಪಲ್ ಸುತ್ತ ನೀರು ತುಂಬಿ ಒಂಥರ ಫ್ಲೋಟಿಂಗ್ ಐಲ್ಯಾಂಡ್ ಥರ ಕಾಣಿಸ್ತಾ ಇರುತ್ತೆ. ದೇವಸ್ಥಾನದ ಗರ್ಭಗುಡಿ ಮೆಟ್ಲುಗಳವರೆಗೂ ನೀರು ಬಂದು ಟಚ್ ಆಗುತ್ತೆ. ಸೊ ಮಳೆಗಾಲದಲ್ಲಿ ನೀವೇನಾದರೂ ವಿಸಿಟ್ ಮಾಡಿದ್ರೆ ಇದನ್ನೆಲ್ಲ ನೋಡೋಕ್ಕೆ ತುಂಬ ಸಖತ್ತಾಗಿರುತ್ತೆ ಗೈಸ್. ಸೊ ಗೈಸ್, ನಾವು ದೇವಸ್ಥಾನ ವಿಸಿಟ್ ಮಾಡಿದಾಗ ನದಿಯಲ್ಲಿ ನೀರಿರಲಿಲ್ಲ. ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗೋ ಟೈಮು, ಅಷ್ಟರಲ್ಲಿ ನದಿಯಲ್ಲಿ ನೀರು ನಾವು ನೋಡ್ಬೋದು. ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ರೀಚ್ ಆದಾಗ 8:30-9 ಗಂಟೆ ಆಗಿತ್ತು. ನಾವು ಅನ್ಕೋತಾ ಇದ್ವಿ ತುಂಬಾ ರಶ್ ಇರ್ಬೋದು, ದೇವಸ್ಥಾನ ನಮಗೆ ದರ್ಶನ ಆಗುತ್ತೋ ಇಲ್ಲ ಅಂತ. ಬಟ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಆ ದೇವರ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇದೆ ಅಂತ ನಾನು ಅನ್ಕೋತೀನಿ. ಸೊ ಇಮಿಡಿಯೇಟ್ಲಿ ನಮ್ಗೆ ಬೇಗನೆ ದರ್ಶನ ಆಗೋಯಿತು. ದರ್ಶನ ಎಲ್ಲ ಆದಮೇಲೆ ನಾವು ಇಮಿಡಿಯೇಟ್ಲಿ ದೇವಸ್ಥಾನದ ಬ್ಯಾಕ್ ಸೈಡ್ ಹೋದ್ವಿ. ಅಲ್ಲಿ ಮಹಾಲಕ್ಷ್ಮಿನ ನೋಡೋಕ್ಕೆ. ಮಹಾಲಕ್ಷ್ಮಿ ಅಂದರೆ ನಿಮ್ಗೆಲ್ರಿಗೂ ಐಡಿಯಾ ಇರುತ್ತೆ, ಇಲ್ಲಿರೋ ಆನೆ ಹೆಸರು ಬಂದ್ಬಿಟ್ಟು ಮಹಾಲಕ್ಷ್ಮಿ.
ಒಂದು ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿತ್ತು ಆನೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ನಿಮಗೆ ನೆನಪಿರ್ಬೋದು ಇದೆಲ್ಲ. ದರ್ಶನದ ಕ್ಯೂವಲ್ಲಿ ಯಾವುದೇ ಥರ ಜನ ಇಲ್ಲ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಸೊ ಪ್ರಸಾದ ಮಾಡೋಕೆ ಹೋದ್ರೂ ಅಲ್ಲಿ ಜನ ತುಂಬಾ ಕಡಿಮೆ ಇದ್ದರು. ಸೊ ಆರಾಮಾಗಿ ಪ್ರಸಾದನೆಲ್ಲ ಮುಗಿಸ್ಕೊಂಡ್ವಿ ನಾವು ಅಲ್ಲಿ. ಅಲ್ವಾ ಟೀ ಕುಡಿತಾಯ್ತಾ ದೇವರು? ಹಾಂ ಮತ್ತೆ ಇನ್ನೇನು ತಿಂತಾರೆ? ಹಾಂ ಯಾವ ಲಡ್ಡು? ಭವಿಷ್ಯ ದೇವ್ರ ಹತ್ರ ಏನು ಕೇಳ್ಕೊಂಡು? ನನಗೆ ಮಮ್ಮಿಗೆ ಅಪ್ಪಂಗೆ ಕಾವ್ಯಂಗೆ ಕಾವ್ಯಂಗೆ ನಂಗೆ ಬುದ್ಧಿ ಇಲ್ವಾ? ಅದೇ ಚಾಂಡಮ್ಗೆ ಆಮೇಲೆ ಅಭಿಮಾಮಂಗೆ ಒಳ್ಳೆ ಬುದ್ಧಿ ಕೊಡಪ್ಪ. ವಿಕ್ರಮ್ ಮಾಮ ಇಲ್ವಾ? ಆಲ್ರೆಡಿ ನಂಗೆ ಐತೆ ಅದಕ್ಕೆ ಕೇಳಿದ. ವಿಕ್ರಮ್ ಬರೀ ಇಂಥದೆಯ ಬೇಡವಾ? ಮಹಿಮಂಗ್ ಬೇಡವಾ? ಮತ್ತೆ ಚಂದು ಮಮ್ಮಿಗೆ ಆರ್ಡರ್ಸ್ ಬರೋದು ಬೇಡವಾ? ಕೇಳ್ಕೊಂಡಿಲ್ವಾ ಅದನ್ನ? ಭವಿಷ್ಯ ಮಮ್ಮಿ ಅಲ್ಲ ಏಯ್ ಭವಿಷ್ಯ, ಫಸ್ಟ್ ಟೈಮ್ ಕ್ಯಾಪ್ಚರ್ ಮಾಡಿದಾಗ ಇಲ್ಲಿರೋ ಆನೆ ಇನ್ನೂ ಸ್ನಾನ ಮಾಡ್ತಾಯಿತ್ತು. ಸೊ ದಟ್ ರೆಡಿ ಆಗಲಿ ಅಂತ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಸೈಡಲ್ಲಿ ನಾವು ಮಾತುಕತೆ ನಡೆಸ್ಬೇಕಾದ್ರೆ ಆನೆ ರೆಡಿ ಆಯಿತು. ಇನ್ನೇನು ಆನೆ ರೆಡಿ ಆಯ್ತಲ್ಲ, ಇನ್ನೊಂದು ಸಲ ಫುಟೇಜ್ ಎತ್ಕೊಬರೋಣ ಅಂತ ನಾನು ಅಲ್ಲಿ ಹೋದೆ. ಆ ಫುಟೇಜ್ನ ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೊಬನ್ನಿ. ಓಕೆ ಗೈಸ್, ದೇವಸ್ಥಾನದ ದ್ವಾರನ ನಾನು ಆಗಲೇ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಆ ಕಡೆ ಲೆಫ್ಟ್ ಸೈಡಿಂದನೇ ಇಮಿಡಿಯೇಟ್ಲಿ ದರ್ಶನಕ್ಕೆ ಒಳಗೆ ಹೋದ್ವಿ. ಸೊ ದಟ್ ಆಮೇಲೆ ಆಚೆ ಬಂದಮೇಲೆ ರೆಕಾರ್ಡ್ ಮಾಡ್ಕೊಳೋಣ ಅಂತ ಆಚೆ ಬಂದಮೇಲೆ ಅದನ್ನು ರೆಕಾರ್ಡ್ ಮಾಡ್ಕೊಂಡೆ ದೇವಸ್ಥಾನದ ದ್ವಾರನ. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ಟೆಂಪಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಜಸ್ಟ್ 1 ಸೆಕೆಂಡ್ ಟೈಮ್ ತೊಗೊಂಡು ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಮಂಗಳೂರಿಗೆ ಹೋಗಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಇನ್ನೂ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಗೈಸ್. ಸೊ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಅಡ್ವೆಂಚರ್. ಅಂಟಿಲ್ ದೆನ್, ದಿಸ್ ಇಸ್ ವಿಕ್ರಮ್ ಫ್ರಮ್ ಒನ್ ಮೋರ್ ಟ್ರಿಪ್ 18 ಸೈನಿಂಗ್ ಆಫ್. ಲೈಫ್ ಈಸ್ ಟೂ ಶಾರ್ಟ್ ಗೈಸ್. ಸೊ ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಅಷ್ಟೇ.